ಬೆಳಗ್ಗೆನೇ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತು ಅಂತ ಅಂದರೆ ಗೊತ್ತಲ್ಲ ನಿಮಗೂ, ತರಕಾರಿ ಮಾರೋರು, ಹೂ ಮಾರೋರು, ಯಾವಾಗಲೇ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂದರು ಬರ್ತಾಳೆ ಇವಳು. ಬಂದು ಸ್ವಲ್ಪ ಹೊತ್ತು ಆಟ ಆಡಿಸಿ, ಅವಳಿಗೆ ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಆಟ ಆಡಿಸ್ಬಿಡ್ಬೇಕು, ಇಲ್ಲ ಅಂತಂದರೆ ಅವಳಿಗೂ ಸಮಾಧಾನ ಆಗೋದು. ಸೊ ಫಸ್ಟ್ ಅವಳಿಗೆ ಆಟ ಆಡ್ಸೋಣ ಈಗ. ತಡಿ. ಸೊ ಅವಳಿಗೆ ಸಿಹಿಗೆ ಎಷ್ಟು ಇದು ಕೇರು ಅಂತಂದರೆ ಮಕ್ಳು ಕಂಡ್ರೆ, ಆ ಮರಿನ ಎತ್ಕೊಂಡು ಬರ್ತಾಯಿದ್ರೆ ಸಾಕು, ಅವಳೇ ಹಿಂದೆ ಓಡಿ ಬರ್ತಾ ಇರ್ತಾಳೆ. ಸಿಹಿ ಮರಿನ ಸ್ವಲ್ಪ ಬಿಸಿಲಿಗೆ ಬಿಡೋಣ ಅಂತ ಅಂದ್ಬಿಟ್ಟು ಅವ್ರು ಅವಳು ತಕ್ಕೊಂಡ್ರೆ ಸಾಕು, ಮರಿನ ಬರ್ತಾಳೆ. ಸಿಹಿ ಮರಿನ ಅಯ್ಯೋ ಆಯ್ತು ಸಾಕು ಮೇಲೆ ಎತ್ತಿದ್ರೆ ತಗೋ. ಹಾಂ, ಮರಿಗಳು ಇವಾಗ ಕಣ್ಣು ಬಿಟ್ಟಿದ್ದಾವೆ, ಎಲ್ಲ ಮರಿಗಳು ಹೀಗೆ ಕಣ್ಣು ಬಿಡ್ತಾ ಇದ್ದಾವೆ, ನೋಡ್ಬೋದು. ಇವತ್ತಿಗೆ 14 days, ಹಂಗಾಗಿ ಕಣ್ಣು ಬಿಟ್ಟು ಸ್ವಲ್ಪ ಹಂಗೆ ಮೈಯಲ್ಲೇ ತಳ್ಕೊಂಡು ಓಡಾಡ್ತಾ ಇರ್ತವೆ. ಆದರೆ ಇನ್ನೊಂದು ವೀಕ್ ಬೇಕೇನಪ್ಪ ನಡೆಯೋದಕ್ಕೆ. ಅದು ನಡೆದಾಗಂತೂ ಇನ್ನೂ ಹಿಡಿಯೋದಕ್ಕಾಗಲ್ಲ, ಈಗಲೇ ಹಿಡಿಯೋದಕ್ಕಾಗಲ್ಲ, ಇನ್ನು ಅವಾಗಂತೂ ಹಿಡಿಯೋದಕ್ಕೆ ಆಗಲ್ಲ. ಸೊ ಎಲ್ಲ ರೆಡಿ ಆಯಿತು. ದಿಸ್ ಈಸ್ ಮೈ ಔಟ್ಫಿಟ್. ಸಿಂಪಲ್ ಆಗಿರೋ ಔಟ್ಫಿಟ್ಟು. ಬೇಗ ಪ್ಯಾಕ್ ಮಾಡ್ಕೋಬೇಕು, ಕಾಲೇಜಿಗೆ ಏನು ತೊಗೋಬೇಕು, ಜೊತೆಗೆ ಏನು ಇಟ್ಕೊಂಡು ಬೇಗ ಹೊರಡುವ. ಸೊ ಫುಲ್ ಎಲ್ಲ ಆಯಿತು, ಮುಗೀತು, ಹೊರಡೋಣ. ಸಿಹಿಗೆ ಬಾಯ್. ಹೊರಡೋಣ. ಹೊರಡ್ಬಿಟ್ಟು ಮುಂದೆ ಜರ್ನಿ ಹಿಂಗೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸಿಹಿ ನಡಿಯೊಳಗೆ. ಸೊ ರೋಹನ್ ಮನೇಲೇ ಇರೋದ್ರಿಂದ ಅವ್ನು ನೋಡ್ಕೊತಾನೆ. ಅಲ್ಲಿ ಇವಾಗ ನಾನು ಸದ್ಯಕ್ಕೆ ಹೊರಡ್ತೀನಿ. ಸೊ ಕರೆಕ್ಟಾಗಿ ಬಂದಿದ್ದಕ್ಕೂ ಟ್ರೈನ್ ಹೊರಡ್ತು. ಇಲ್ಲ ಅಂದಿದ್ರೆ ಇವತ್ತು ಟ್ರೈನ್ ಮಿಸ್ ಮಾಡ್ಕೊಳ್ಳೋದೆ. ಕಾಲೇಜಿಗೆ ಹೋಗಿ ಕಾಲೇಜ್ ಕೆಲಸ ಮುಗಿಸ್ಕೊಂಡು ಬರೋಷ್ಟೊತ್ತಲ್ಲೇ ಕರೆಕ್ಟಾಗಿ ಹೋಯ್ತು. ಸ್ವಲ್ಪ ರೆಸ್ಟ್ ಮಾಡೋಣ. ಚೇತು ಮುಂದೆ ಇದ್ದಾನೆ, ಹೋಗಿ ಚೇತುನ ಸ್ವಲ್ಪ ಮಾತಾಡ್ಸೋಣ. ಎಲ್ಲಿದ್ದಾನೆ ಫೋನ್ ಮಾಡ್ಕೊಂಡು ಹೋಗಿ ಅವನಿಗೂ ಸಿಕ್ಕೊಂಡು ಆಮೇಲೆ ಬರೋಣ. ಟ್ರೈನ್ ಹೊರಡ್ತು. ಈ ಟ್ರೈನ್ ಸೌಂಡಲ್ಲಿ ವ್ಲಾಗ್ ಮಾಡೋದಕ್ಕಾಗಲ್ಲ, ಟ್ರೈನ್ ಸೌಂಡ್ ಇರುತ್ತೆ. ಹಂಗಾಗಿ ಟ್ರೈನ್ ಯಾವ ಥರ ನೆಕ್ಸ್ಟ್ ಸ್ಟಾಪ್ ಇದೆ, 2 ಸ್ಟಾಪ್ ಇದೆ. ಸೊ ಒಂದೇ ಸ್ಟಾಪಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ವಾಯ್ಸ್ ನೀಟಾಗಿ ಕೇಳಿಸಲ್ಲ ಇಲ್ಲ ಅಂದರೆ. ಸೊ ಅವರು ಫೋನಲ್ಲಿ ಮುಳುಗಾರೆ. ನೀವು ಫೋನಲ್ಲಿ ಮುಳುಗಿದ್ಯಾ ಅಂದರೆ ಟೈಮ್ ಪಾಸ್. ಮತ್ತು ಎಲ್ಲಿಗೆ ಹೋಗ್ತೀನಿ ಅಂತ ಯಾರಿಗೂ ಹೇಳಿರಲಿಲ್ಲ. ಹಂಗಾಗಿ ನಾನು ಚೇತು ಈಗ ಸಾಗರ ಜಾತ್ರೆಗೆ ಹೋಗ್ತಾಯಿದ್ದೀವಿ. ಸಾಗರ ಜಾತ್ರೆ ನೋಡೋದಕ್ಕೆ. ಅಲ್ಲೇ ಗೌರಿ ಮನೆ ಕೂಡ ಇದೆ. ಸೊ ಅಲ್ಲಿ ಹೋಗಿ ಆಮೇಲೆ ಮಿಕ್ಕಿದ್ದು ಸಾಗರ ಜಾತ್ರೆ ನೋಡಿಕೊಂಡು ಆಟ ಆಡ್ಕೊಂಡು ಬರುವ ಅಂತ. ಹೋಗುವ. ಫೈನಲಿ ಸಾಗರ ಬಂದಾಯಿತು. ಎಲ್ಲ ತುಂಬ ರಶ್ ಇತ್ತು. ಎಲ್ಲ ಜಾತ್ರೆ ನೋಡೋಕ್ಕೆ ಅಂತಲೇ ಬಂದಿರೋರೆ ತುಂಬ ಜನ ಇದ್ದರು. ಆಲ್ಮೋಸ್ಟ್ 90% ಟ್ರೈನೇ ಖಾಲಿ. ಇನ್ನು ನೆಕ್ಸ್ಟ್ ಸ್ಟಾಪಿಗೆ ಚೇತು ನಡ್ಕೊಂಬರ್ತಾನೆ. ಸೊ ಇವಾಗ ಫಸ್ಟು ಅವ್ರ ಮನೆಗೆ ಹೋಗೋದಕ್ಕಿಂತ ಮುಂಚೆ ಎಲ್ಲರ ಲೈಟಾಗಿ ಆಗಲೇ 1:30 ಆಯಿತು. ಊಟ ಮಾಡ್ಕೊಂಡು ಆಮೇಲೆ ಹೊರಡೋಣ. ರೈಲ್ವೆ ಸ್ಟೇಷನಿಂದ ಹೊರಗಡೆ ಬರ್ತಿದ್ದಂಗೆ ಹೋಟೆಲ್ ಹುಡುಕ್ತಾ ಹಂಗೆ ಮುಂದೆ ಹೋದ್ವಿ.
ಮುಂದೆ ಹೋಗ್ತಾ ಇದ್ದಂಗೆ ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಕಾಣಿಸ್ತು. ಸೊ ರೈಲ್ವೆ ಸ್ಟೇಷನ್ ನಿಯರ್ ಬೈನೇ ಒಂದು ಹೋಟೆಲ್, ವೆಜ್ ಹೋಟೆಲಿಗೆ ಬಂದ್ವಿ. ಏನಕ್ಕೆ ಅಂತ ಅಂದರೆ ಮಧ್ಯಾಹ್ನ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಾ ಸಂಜೆ, ಹಂಗಾಗಿ ವೆಜ್ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ಚೇತು ಪರೋಟ ಊಟ ಹೇಳ್ದೆ, ನಾನು ಚಪಾತಿ ಊಟ ಹೇಳಿದೆ. ಹಂಗಾಗಿ ವೆಯ್ಟಿಂಗ್. ಬರ್ತಿದ್ದಂಗೆ ಊಟ ಮಾಡ್ಕೊಂಡು ನೆಕ್ಸ್ಟ್ ಅವ್ರ ಮನೆಗೆ ಹೋಗಬೇಕು. ಪರೋಟ ಊಟ ಎರಡು ಫುಲ್ ಮಿಲ್ಸ್, ಒಂದು ಜ್ಯೂಸ್ ಅಲ್ಲ. ಊಟ ಮಾಡ್ಕೊಂಡು ಅಲ್ಲಿಂದ 600 ಮೀಟರ್ಸ್ ಅಷ್ಟೇ ಅವ್ರ ಮನೆ. ಹಂಗಾಗಿ ಎಲ್ಲ ಇಬ್ಬರು ನಡ್ಕೊಂಡು ಬರ್ತಾಯಿದ್ವಿ. ಇನ್ನೊಂದು ಹೋಗ್ತಿದ್ದಂಗೆ ತಿನ್ನೋದಕ್ಕೆ ಕಲ್ಲಂಗಡಿ ಹಣ್ಣು ಕೊಟ್ಟರು. ತುಂಬ ಬಿಸಿಲಲ್ಲಿ ನಡ್ಕೊಂಬಂದಿದ್ದೀವಿ ಅಂದಿದ ತಕ್ಷಣ ಅದೇ ಗ್ಯಾಪಲ್ಲಿ ಅವ್ರ ಮನೆ ಹೋಮ್ ಟೂರ್ ಮಾಡೋಣ ಅಂದ್ಕೊಂಡು, ಸೊ ಇದು ಸ್ಟಾರ್ಟಿಂಗ್ ಅವ್ರ ಮನೆ ಹಾಲ್, ಜೊತೆಗೆ ದೇವ್ರ ಮನೆಯೂ ಅಲ್ಲಿದೆ. ಇದು ಕಿಚನ್, ಆಮೇಲೆ ಇದು ಒಂದು ರೂಮ್ ನಾರ್ಮಲ್. ಆಗ್ತಿದ್ದಂಗೆ ಡುಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಸೊ ಮೇಲ್ಗಡೆ ಹೋಗ್ತಿದ್ದಂಗೆ ಇಲ್ಲಿ ನಾರ್ಮಲಾಗಿ ಒಂದು ಹಾಲ್ ಟೈಪು, ಮತ್ತು ಈ ಕಡೆ ಒಂದು ರೂಮು, ಆ ಕಡೆ ಒಂದು ರೂಮು. ಸೊ ಮನೆ ರೀಸೆಂಟಾಗಿ ಕಟ್ಟಿರೋದ್ರಿಂದ ಸ್ವಲ್ಪ ಇನ್ನೂ ಇನ್ಕಂಪ್ಲೀಟ್ ಇದೆ. ಈ ಕಡೆ ಸೈಡಿಗೆ ಹೋಗ್ತು ಅಂತಂದರೆ ಬಾಲ್ಕನಿ. ಹೋಟ್ಲಲ್ಲೂ ಚೆನ್ನಾಗಿ ಊಟ ಮಾಡ್ಕೊಂಬಂದಿದ್ವಿ. ಆಮೇಲೆ ಇಲ್ಲೂ ಬಂದು ಕಲ್ಲಂಗಡಿ ಹಣ್ಣು ಕೊಟ್ಟಲು, ಅದನ್ನು ತಿಂದು ಸ್ವಲ್ಪ ನಿದ್ದೆ ಬರ್ತಾಯಿದೆ, ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ವಿ ಜಾಗ. ಚೇತು ಇದ್ದವನು ಬಾಲ್ಕನಿನೇ ಮಲ್ಕೊಳ್ಳೋಣ ಅಂತ ಅಂದು ಮಲ್ಕೊಂಡು ಗ್ರೀನ್ ಮ್ಯಾಟ್ ಹಾಕಿದ್ದಾರೆ ಕೆಳಗಡೆ, ಹಂಗಾಗಿ ಅಲ್ಲೇ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಬ್ಬರು ದಬಾಕೊಂತೀವಿ. ಒಂದು ಅರ್ಧ ಮುಕ್ಕಾಲು ಗಂಟೆ ದಬಾಕೊಂಡು ಆಮೇಲೆ ಎದ್ದು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ. ಎಲ್ಲ ಎದ್ದು ಫ್ರೆಶ್ ಅಪ್ ಆಯಿತು. ಫ್ರೆಶ್ ಅಪ್ ಆಗಿ ಸಾಗರ ಜಾತ್ರೆ ಫುಲ್ಲು ರಶ್ ಇರೋದ್ರಿಂದ ಏನೋ ಮಾಡಿ ಓಡ್ತಾಯಿದ್ದೀವಿ ಬೇಗ. ತುಂಬ ಉದ್ದ ಕ್ಯೂ ಇದೆಯಂತೆ, ಹಾಗಾಗಿ ಬೇಗ ಬನ್ನಿ ಬಿಡಿಸ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಪಟ್ಟಂತ ಬೇಗ ಹೋಗ್ತಾಯಿದ್ದೀವಿ. ಅಲ್ಲಿಗೆ ಹೋದ್ವಿ, ಎಲ್ಲ ಬೇಗ ರೆಡಿಯಾಗಿ ಹೋದ್ವಿ. ಸೊ ದೇವಸ್ಥಾನ ಎಂಟ್ರೆನ್ಸ್ ಸಿಕ್ತು. ದೇವಸ್ಥಾನ ದೇವಿನ ನೋಡೋದಕ್ಕೆ ತುಂಬ ರಶ್ ಇತ್ತು, ಹಂಗಾಗಿ ಏನೋ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಸೊ ಸ್ಪೆಷಲ್ ಎಂಟ್ರಿಗೆ ಬಿಟ್ಟರು. ಆ ಮೂಲಕ ನಾವು ಬೇಗ ನೋಡೋದಕ್ಕಾಯಿತು. ಇಲ್ಲ ಅಂತಂದರೆ 2 ರಿಂದ 3 ಗಂಟೆ ಟೈಮ್ ಕಾಯಲೇಬೇಕಿತ್ತು. ಹೊರಗಡೆ ಬರ್ತಿದ್ದಂಗೆ ಪ್ರಸಾದ ಕೊಟ್ಟರು. ಪ್ರಸಾದ ತಿನ್ಕೊಂಡು ಎಲ್ಲರೂ ಮತ್ತೆ ವಾಪಸ್ ಮನೆಗೆ ಹೊರಟ್ವಿ. ಏನಕ್ಕೆ ಅಂದರೆ ಜಾತ್ರೆ ಸ್ಟಾರ್ಟ್ ಆಗೋ ಸಂಜೆ 7 ಗಂಟೆ. ಊಟ ಎಲ್ಲ ಮುಗೀತು. ಊಟ ಎಲ್ಲ ಮುಗ್ದಾದ್ಮೇಲೆ ಇವಾಗ ಜಾತ್ರೆ ಹೋಗ್ತಾಯಿದ್ದೀವಿ ಆಟ ಆಡೋದಕ್ಕೆ. ಇವಾಗ ಆಗಲೇ ಟೈಮ್ ಬಂದ್ಬಿಟ್ಟು 11 ಗಂಟೆ. ಇಲ್ಲಿ ಯೂಶ್ವಲಿ 1 ಗಂಟೆ ನಡೆಯುತ್ತಂತ. ಎಷ್ಟಾಗುತ್ತೋ ಅಷ್ಟು ಗೇಮ್ ಆಡ್ಕೊಂಡು ಬರೋಣ, ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬರೋಣ. ಹಂಗೆ ಫಸ್ಟ್ ಮೇನ್ ಇಂಟೆನ್ಷನ್ ಇದ್ದಿದ್ದು ಬಂದು ನೋಡಬೇಕು ಅನ್ನೋದು ದೇವ್ರನ್ನ. ಸೊ ದೇವ್ರನ್ನ ಹತ್ರ ಹೋದಾಯಿತು, ಬೇಡ್ಕೊಂಡಾಯಿತು, ಹೋಗ್ತಾಯಿದ್ವಿ ಜಾತ್ರೆ ನೋಡೋದಕ್ಕೆ. ಮತ್ತು ನೈಟ್ ಹೊರಟಾಗ ಆಗಲೇ ಟೈಮ್ ಬಂದು 11:30. ಹಾಗೆ ಎಲ್ಲ ಫುಲ್ಲು ಒಂದು ಕಡೆಯಿಂದ ನೋಡ್ಕೊತ ಹೋದ್ವಿ ಏನೇನಿದೆ ಅಂತ. ಸೈಡ್ ಸ್ಟಾಲ್ಸ್ ಎಲ್ಲ ನೋಡಿ ಸುಮಾರು ದಿನಗಳೇ ಆಗೋಗಿತ್ತು ಜಾತ್ರೆಗೆ ಹೋಗಿ. ಹಾಗಾಗಿ ನಂಗೆ ಗೊತ್ತಿಲ್ಲಪ್ಪ, ತಗೊಂಡು ಹಾಕೊಳ್ಳೋದಿದ್ರೆ ಹಾಕೊಳ್ಳಿ. ಆಲ್ರೆಡಿ ಟೈಮ್ ಬಂದು 11:35 ಆದ್ರೂ
ಜಾತ್ರೆಯಲ್ಲಿ ಮಾತ್ರ ಜನ ಒಂದು ಚೂರು ಕಮ್ಮಿ ಆಗಿರಲಿಲ್ಲ. ನೀವು ಎಕ್ಕಡೆ ನೋಡಿದ್ರು ಫುಲ್ಲು ಅದೇ ಇದ್ದರು. ನಮ್ಮ ನೆಕ್ಸ್ಟ್ ಟ್ರಿಪ್ ಗೋವಾ ಆಗಿರೋದಕ್ಕೆ ಸೊ ಬಟ್ಟೆ ನೋಡ್ತಾ ಇದ್ದಾರೆ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಜಾತ್ರೆ ಎಲ್ಲ ಮುಗ್ದಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ನಾವು ಆಟ ಆಡೋದಕ್ಕೆ ಬರ್ತಿದ್ದಂಗೆ ಸ್ಟಾರ್ಟಿಂಗು ಬೈಕ್ ಸ್ಟ್ಯಾಂಡ್ ಇತ್ತು. ಸೊ ಇದು ಬಂದು ಮೈಸೂರು ಅವ್ರದ್ದು ಬೈಕ್ ಸ್ಟ್ಯಾಂಡು, ಅವರು ಹಾಕ್ಕೊಂಡಿದ್ರು ಶೋ. ಹಂಗಾಗಿ ಫಸ್ಟು ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಟಿಕೆಟ್ ತೊಗೊಂಡು ಆಗಲೇ 11-12 ಗಂಟೆ ಆಗಿತ್ತು. ಫಸ್ಟು ಅದಕ್ಕೆ ಹೋದ್ವಿ. ಹೋಗ್ತಿದ್ದಂಗೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಮೈಸೂರು ಸ್ಟ್ಯಾಂಡ್ ಬಾಯ್ಸ್. ಮೊಬೈಲಲ್ಲಿ ಕಾಣುವಂತ ಕಣ್ಣಿಗಿಂತ ಬಹಳ ಕಡಿಮೆನೇ ಇರುತ್ತೆ. ಕಣ್ ತುಂಬಿಸ್ಕೊಳ್ಳಿ. ಎನರ್ಜಿ ಟ್ರಾನ್ಸ್ಫರ್ ಮಾಡೋಣ. ಈ ಕಡೆಯಿಂದ ರೆಡಿ ಇದೀರಾ ಎಲ್ರು? ಎಲ್ಲಿ ಇದೊಂದು ಫಾರ್ಮೇಷನ್ ಮಾತ್ರ ಎಲ್ಲರದು ಸಖತ್ತಾಗಿ ಬಂತು ಮಾತ್ರ ನೋಡಿ. ಈಗ ಮೊಬೈಲ್ ತೋರಿಸಿದ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸೂರ್ಯಗಳಾಗಬೇಕು. ಸೂರ್ಯ ಯಾರು ನೀವು? ನೀವೇ. ಪ್ರದರ್ಶನ ಚಪ್ಪಾಳೆ ಬರಲಿ. ಚಪ್ಪಾಳೆ ನಮ್ಮ ಹುಡುಗರಿಗೆ. ಅವ್ರನ್ನ ಕರ್ಕೊಂಬನ್ನಿ, ಫ್ರೆಂಡ್ಸ್ ಅವ್ರನ್ನ ಕರ್ಕೊಂಬನ್ನಿ. ಶೋ ಮುಗಿಸ್ಕೊಂಡು ಹೊರಡೆ ಬರ್ತಿದ್ದಂಗೆ ಚೇತು ರಿಂಗ್ ಆಟ ಆಡಬೇಕು ಅಂತ ಅಂದ. ಹಂಗಾಗಿ 50 ರೂಪಾಯಿ ಕೊಟ್ಟು 6 ರಿಂಗ್ ಚೇತು ಲಕ್ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ಒಂದೊಂದೇ ಸ್ಟಾರ್ಟ್ ಮಾಡ್ದ. ಆಗಲಿಲ್ಲ. ಲಾಸ್ಟ್ನೇದೊಂದು ಸ್ವಲ್ಪ ಫೈನಲಲ್ಲಿ ಮಿಸ್ ಆಯಿತು ಸ್ವಲ್ಪ. ಸೊ ಹಂಗಾಗಿ ಮುಗೀತು. ಆಲ್ರೆಡಿ ಬಂದು ಟೈಮು 12:30 ಆಗಿತ್ತು. ಹಂಗಾಗಿ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಮಾಡ್ತಾ ಬಂತಿತ್ತು. ಹಂಗಾಗಿ ಯಾವ್ದ್ಯಾವ್ದು ಸಿಗುತ್ತೋ ಅದೇ ಬೇಗ ಆಟ ಆಡ್ಕೊಂಬಂದ್ವಿ. ಇದಂತೂ ಮಾತ್ರ ಸಖತ್ ಕ್ರೇಜಿಯಾಗಿತ್ತು. ತಲೆ ಅಂತೂ ಫುಲ್ ಗಿರ್ ಅಂತ ಇದೆ. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ನೋಡಿದ್ರೆ ಒಂದು ಹುಡುಗಿ ಕಟ್ಟಿರೋ ರೋಪಲ್ಲೇ ದಾರದಲ್ಲೇ ಅಷ್ಟು ದೂರ ಒಂದು ಕೋಲ್ ಹಿಡ್ಕೊಂಡು ನಡ್ಕೊಂಬರ್ತಾ ಇರೋದು. ಸೊ ಎಲ್ರಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಇದು ಒಂದು ಟ್ಯಾಲೆಂಟ್. ಚೇತು ಇದ್ದವನು ನಾನು ಹ್ಯಾಂಗಿಂಗ್ ಚಾಲೆಂಜ್ ತೊಗೊತೀನಿ ಅಂತ ಅಂದ್ಬಿಟ್ಟು ಹೋಗಿ ನಮಗೂ ಹೇಳೇ ಇಲ್ಲ, ಹಂಗೆ ಹೋಗ್ಬಿಟ್ಟು ನಿಂತಿದ್ದ. ಅದಾದಮೇಲೆ ಹೋಗಿ ನೋಡಿದ್ವಿ. ಸೊ ಟ್ರೈ ಮಾಡ್ದೆ, ಅವನ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ದೆ. ರಾಡು ತುಂಬ ದಪ್ಪ ಇತ್ತಂತೆ. ಹಂಗಾಗಿ 41 ಸೆಕೆಂಡ್ಸಿಗೆ ಲಾಸ್ಟ್ ಆಯಿತು. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಸೊ ಟೈಮ್ ಬಂದು 1:45. ಜಾಸ್ತಿ ಮಾತಾಡೋದು ಬೇಡ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾರ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.